ಎಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಂದರೆ ಒಂದು ಪಟ್ಟಗಳು ನೋಡಿ, ಈ ರೇಂಜ್ ಪಟ್ಟಗಳು ನೋಡಿ ಎಲ್ಲ ತಿಂತಿದ್ದಾವೆ ನಮ್ಮ ಹತ್ರ. ಮೇಯ್ನ್ ಟಾಪಿಕ್ ಕಡೆ ಬರೋಣ. ಏನು ಅಂದರೆ ಇವರೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತಾರ ಜೊತೆ ಕ್ಲೀನಾಗಿ ಎಷ್ಟು ಇದು ಮಾಡಿದೆ ಅಂತ ಚೆಕ್ ಮಾಡೋಣ. ಒಂದು ನಿಮಿಷ ಹಂಗೆ. ಏನೂ ಪ್ರಾಬ್ಲಮ್ ಆಗಿಲ್ಲ. ಏನು ಎರಡರ ಮೇಲೆ ಕೂತಿದೆ ಚೀನಿ. ನಮ್ಮ ಮೇಯ್ನ್ ತಾಮ್ರಲ್ಲಿ ಆಡಬೇಕಂದ್ರೆ ಇದೇ ಚೀನಿನೇ ಕಾರಣ. ಅಂದರೆ ಒಂದ್ರ ಮೇಲೆ ಒಂದು ಪಲ್ಟಿಲಿ ಹೊಡ್ಕೊಂಡು ಜಮಾಯಿಸ್ತಾ ಇದ್ದಾವೆ. ನೋಡೋಣ ಎಣ್ಣೆ ಕೊಡೋಣ. ಪಾಪ ತಿನ್ನಲಿ. ರೆಗ್ಯುಲರ್ ಕೊಟ್ಟಂಗೆ ಊಟ ಜಾಸ್ತಿನೇ ಕೊಡಬೇಕು ಪಟ್ಟಗಳು ಮಾತ್ರ. ಇದು ದೊಡ್ಡ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಜಾಸ್ತಿನೇ ಕೊಡಬೇಕು. ರೆಗ್ಯುಲರ್ ತಂದಂಗೆ ಇವತ್ತು ತಂದಿದ್ದೀನಿ. ಇವತ್ತು ಕಳ್ಳೆ ಕೊಟ್ಟರು ನಡೀತೆ, ಕೊಡಿದ್ರು ನಡೀತೆ. ಯಾಕಂದರೆ ಪಟ್ಟಗಳು ತಿಂದಿದ್ದಾವಲ್ಲ, ಕೊಟ್ಟರು ನಡೀತೆ, ಕೊಡಲಿಲ್ಲ ಅಂದರೆ ನಡೆಯುತ್ತೆ. ವಿಡಿಯೋ ಬಂದರೆ ಈಗ ಒಂದು ಒಳ್ಳೆ ಅಕ್ಕಿ ಕಂಡುಹಿಡಿಯೋದು ಹೇಗೆ ಅನ್ನೋದು ಜನ ಸ್ವಲ್ಪ ಇದು. ಒಳ್ಳೆ ಅಕ್ಕಿ ಅಂತಂದರೆ ಏನಿಲ್ಲ, ಅಕ್ಕಿ ಯಾವುದೇ ಇದಕ್ಕೂ ಹಿಂದೆ ಜಗದೆ ಅಕ್ಕಿ ಆಡುತ್ತೆ. ಒಂದು ಎಕ್ಸಾಂಪಲ್ ತಾರ ಹಿಡ್ಕೊಂಡು ತೋರಿಸ್ತೀವಿ, ಹಂಗೆ ನೋಡ್ತಾ ಇದ್ದೀವಿ. ನೋಡಿದ್ದೆ ಈಗೇನಿದೆ ಇದು ನೋಡ್ಬೋದು. ತಾರ ಬಾಲವರೆಗೂ ರೆಕ್ಕೆ ಇದೆ. ಇದು ಒಳಗಡೆ ಇಲ್ಲಿ ವೈಬ್ರೇಷನ್, ರೆಕ್ಕೆಯಲ್ಲಿ ವೈಬ್ರೇಷನ್ ನೋಡ್ತೀರಲ್ಲ ಅದು. ಪ್ಲಸ್ಸು ಈ ಬಾಲ ನೋಡಿ, ಈ ಥರ ಬಾಲ ರೆಕ್ಕೆಗೆ ಇದೆಯಲ್ಲ, ಇದು ಕೆಳಗಡೆನೇ ಇರಬೇಕು. ಅದಕ್ಕೆ ಮೇಲೆ ಎತ್ತಬಾರ್ದು. ಈ ಬಾಲ ಅನ್ನೋದು ಕೆಳಗಡೆ ಇದ್ದಷ್ಟು ಯೂಸ್ಫುಲ್ಲೇ, ಮೇಲೆ ಆದರೆ ಎಲ್ಲಂದ್ರಲ್ಲಿ ಖಾಲಿ ಬೀಳ್ತವೆ. ಬಟ್ ಹಿಡ್ಕೊಳೋದಕ್ಕೆ ಒದ್ದಾಡ್ತಿದೆ ಅಷ್ಟೇ. ಇದು ಕಣ್ಣಲ್ಲಿ ಕ್ವಾಲಿಟಿ, ಕಣ್ಣು ನಿಮ್ಮ ಟಾರ್ಚ್ ಇರುತ್ತಲ್ಲ ಆ ಥರ ಹೊಳಿತಾ ಇರೋ ಫಲ ಅಂತ ಈ ಕ್ಯಾಮ್ರಾ ಸರಿ ಇಲ್ಲ. ಅದಕ್ಕೆ ಮೂತಿ ಅಷ್ಟೇ, ಲೆಂತ್ ಅಷ್ಟೇ, ಕಣ್ಣು ಆಗ ಎಲ್ಲ ಬಾಡಿ ಪ್ಯಾಟ್ರನ್ ಅನ್ನೋದಕ್ಕೆ. ಅದಕ್ಕೆ ನೋಡಿ ಇಲ್ಲಿ ಒಂದು ಬಾಡಿ ಪ್ಯಾಟ್ರನ್ ಅನ್ನೋದಕ್ಕೆ, ನಿಲ್ಲೋ ಸ್ಟೈಲ್ ಆಗಲಿ, ಒಂದು ಇದಕ್ಕೆ ಬಾಡಿ ಪ್ಯಾಟ್ರನ್ ಅನ್ನೋದು ಇಷ್ಟೇ ಒಳ್ಳೆ ಅಕ್ಕಿಯಲ್ಲಿ ಕಂಡು ಹಿಡಿತಕ್ಕಂಥದ್ದು. ಎಕ್ಸಾಕ್ಟಾಗಿ ಈಗ ಐಸೆಲ್ಲ ತೋರ್ಸೋಕ್ಕಾಗಲ್ಲ, ಕಾಸ್ಟ್ ತಿಳಿಸ್ಕೊಡ್ತಾ ಬರ್ತೀನಿ. ನೋಡೋದಲ್ವ, ನಮ್ಮ ತಾರ ಬಂದು ಅಲ್ಲಿ ಆಡಿದ್ದು ನೋಡಿಬಿಡಿ 8 ಗಂಟೆ 3 ನಿಮಿಷ ಆಡಿದ್ದಕ್ಕೆ 5,000 ಫುಲ್ ಕ್ಯಾಶ್ ಕೊಟ್ಟು ಎತ್ಕೊಂಡು ಬಂದೆ. ಇದ್ರದ್ದು 700 ಪ್ರೈಸ್, ಇದ್ರ ಬಂದು 750. ಇದ್ರ ಬಗ್ಗೆ ಬಂದು ಹೇಳ್ಬೇಕಂದ್ರೆ ನಾನು ತೊಗೊಂಡಿದ್ದಿದ್ರೂ 650 ಏನೋ ಬಿತ್ತು ಇದ್ರಿಗೆ. ಆದರೆ ಪ್ರಿನ್ಸಿಪಲ್ ತೊಗೊಂಡಿದ್ದು ಕಡಿಮೆ ಬಿತ್ತು. ಪ್ಲಸ್ ಈ ಕಡೆ ಬಂದರೆ ಇದು ಅಷ್ಟೇ, ಇದು ಸೇಮ್ ಆ ರೇಟಿಗೆ ತೊಗೊಂಡು ಬಂದೆ. ಆದರೆ ಫ್ರೆಂಡ್ಶಿಪಲ್ಲಿ ತೊಗೊಂಡು ಬಂದಿದ್ದನ್ನ ಇದು ಮನೇಲಿ ಮಾಡಿದ್ದೆ ಬಿಡಿ. ಇದು ಬಂದು ನನಗೆ ಯಾರು ತೊಗೊಂಬಂದಿದ್ದಲ್ಲ ಏನೂ ಅಲ್ಲ, ಮನೆಗೆ ಅದೇ ಬಂದಿದ್ದು. ನಾನು ಬಂತು ಬಿಟ್ಬಿಟ್ಟೆ ನಾನು, ಅಂದರೆ ಆವಾಗ ತುಂಬ ಜಾಸ್ತಿ ಅಕ್ಕಿ ಇತ್ತು. ಏನಾಯಿತು ಅದಾಗದೇ ಬಂತು, ಒಳಗಡೆ ಬಂತು, ಹಿಡಿದು ಇಟ್ಕೊಂಡೆ. ಅಕ್ಕಿನ ಜೊತೆ ಹಾಕಿದೆ, ಜೊತೆ ಮರಿ ಮಾಡಲಿಲ್ಲ, ಬಿಟ್ಕೊಂಡ್ಬಂದೆ. ಕತ್ಲು ಹೋಯ್ತು, ಮತ್ತೆ ಬಂತು, ಈಗ ಮರಿ ಮಾಡಿದೆ. ಅದ್ರ ಕಾಸ್ಟ್ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಮನೆಗೆ ಅದ್ರಾಗ ಅದು ಬಂದಿರೋದು. ಅದ್ರ ಪ್ರೀತಿ ಏನಿದೆ ಇಲ್ಲಿರಲಿ. ಇದು ನನಗೆ ಫ್ರೀಯಾಗಿ ಕೊಟ್ಟಿದ್ದು. ನಮ್ಮವರು ಒಬ್ರು ಇದ್ದಾರೆ, ಅಲ್ಲೂ ರೆಕಮೆಂಡ್ ಇದು ಮಾಡಿದೆ, ಅವರು ಫ್ರೀಯಾಗಿ ನನಗೆ ಒಂದು ಕೊಟ್ಟರು. ನೆಕ್ಸ್ಟ್ ಹೇಳಬೇಕು ಅಂದರೆ ಇದು ಬಂದು 900 ಏನೋ ತೊಗೊಂಡು ಬಂದಿದ್ದು. ಅಂದರೆ ಜಾಸ್ತಿನೂ ಕೊಟ್ಟಿರ್ತೀನಿ, ಎಲ್ಲ ಕಡಿಮೆ ನನಗೆ ಗೊತ್ತಿಲ್ಲ. 900 ಏನೋ. ಇದು ಬಾಸ್ ಬಂದು ಪೇರ್ ತೊಗೊಂಡಿದ್ದು ನಾನು, ವಿತ್ 2 ದುಬಾಸ್ ಜೊತೆ ಸೈಡಲ್ಲಿ ಬರುತ್ತೆ. 2 ಒಂದೇ ಥರ ಇದೆ. ತಾರ ಜೊತೆಗೆ ಇರುತ್ತೆ ಅಂತೇಳಿ 6,000 ಏನೋ ಕೊಟ್ಟೆ. 5.5 6,000 ಕೊಟ್ಟೆ ಇದಕ್ಕೆ. ಬಟ್ ಅರ್ಧ ಕಾಸ್ಟ್ ತೊಗೊಂಡ್ರು ಇದ್ರಿಗೆ 3,000 ಬೀಳುತ್ತೆ. ಈ ಮಕ್ಷಿನೂ ಅಷ್ಟೇ ಸೇಮು. ಇದು ಒಂದೇ ಜೊತೆ ತೊಗೊಂಡು ಬಂದಿದ್ದು. ವಿತ್ 900 800 900 ಇದಕ್ಕೆ ಬಿದ್ದಿದೆ. ಇದು ಇಷ್ಟು ಇದರಲ್ಲಿ. ಹಂಗೆ ಚೀನಿ ಕಡೆಯಿಂದ ಹೊರಟ್ಬಿಡೋಣ. ಇದನ್ನು ಅಷ್ಟೇ ನಾನು, ಇದು 2 ಪಟ್ಟ, ಇದೊಂದು ಅದಕ್ಕೆ 2,500 ಕೊಟ್ಟೆ. ಅಲ್ಲಿಗೆ ಲೆಕ್ಕ ಹಾಕಿದ್ರೆ ಇಲ್ಲಿ 1,000 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ಪಟ್ಟಗಳೆರಡು 1,500, ಇದೊಂದು 1,000 ಆಗುತ್ತೆ. ಯಾಕೆಂದರೆ ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ, ತುಂಬ ಬಂಡವಾಳ ಆದರೆ. ಆ ಫೀಮೇಲ್ ಬಂದು ನಾನು ಮರಿ ಮಾಡ್ಸೋಕೆ ಎತ್ಕೊಂಡ್ಬಂದಿದ್ದು. ನೆಗಿನ ಆಮೇಲೆ ಬಂದು 1,500 ತೊಗೊಂಡೆ, ಮತ್ತೆ 1,600 ಕೊಟ್ಬಿಟ್ಟೆ. ಅದು ಬೇಕೇ ಬೇಕು ಅನ್ನೋ ಆಟೋಕ್ಕೆ 3,000 ಹೇಳಿದ್ರು. ಮತ್ತು ರಿಟರ್ನ್ ನನಗೆ, ನಾನು 2,500 ಕ್ಯಾಶ್ ಕೊಟ್ಟು ಎತ್ಕೊಂಡು ಬಂದಿದ್ದೀನಿ. ನನ್ನ ಹತ್ರನೇ ತೊಗೊಂಡು ನನಗೆ ನಂಬಿಕೆ ದ್ರೋಹ ಮಾಡಿದ್ರು. ಅವ್ರನ್ನ ನಾವು ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬಾರ್ದು. ಇದು ಬಂದು ಮಕ್ಷಿ, ನಾನು ಅದಕ್ಕೆ ಬ್ರೀಡಿಂಗ್ ಅಂತ ತಂದಿದ್ದು. ಲೈಟಾಗಿ
20% ಗೋಲ್ಡ್ ಶೇಡ್ ಇದೆ ಅನಿಸುತ್ತೆ ಬಿಸಿಲಿಗಿಟ್ರೆ. ಅದರಲ್ಲಿ ಲೈಟಾಗಿ ಇದೆ ಗೋಲ್ಡ್ ಶೇಡ್ ಅನ್ನೋದು ಇದೆ. ಅದರಲ್ಲಿ ಏನಂದರೆ ಕತ್ತಲಲ್ಲಿ ಮರಿ ಮನೆ ಮೇಲೆ ಆಡ್ತಾಯಿರುತ್ತೆ. ಇದು ಬಂದು ಹೇಳ್ಬೇಕಂದ್ರೆ ನನಗೆ ಗೊತ್ತಿರೋರೊಬ್ಬರು ನನಗೆ ಯಾವುದೇ ಡೌಟ್ಸ್ ಇದ್ದರೂ ಈ ಒಂದು ಪಿಜನ್ಸ್ ಇದರಲ್ಲಿ ಡೌಟ್ನ ಕ್ಲಿಯರ್ ಮಾಡೋರು, ಅವರು ನಮ್ಮ ಅಣ್ಣನ ಅನ್ಕೋಬೋದು. ಅವರೇ ನನಗೆ ಈ ಜೊತೆ 2,500 ಕೊಡಿಸಿದ್ರು. ನಾನು ನೋಡಿ ಇದರಲ್ಲಿ ತಾರಾಗಳೇ ಬರುತ್ತೆ ಅನ್ನೋದಕ್ಕೆ 6,000 ಕೊಟ್ಟೆ. ಇಲ್ಲಿ ತಾರಾಗಳನ್ನೇ ತಂದುಕೊಟ್ಟು ಅದರಲ್ಲೂ ವೈಟೇಜ್ ತಗೊಟ್ಟಿದ್ದಾರೆ. ಇದಕ್ಕೆ 2,000 ಕೊಟ್ಟೆ. ಇದ್ರಿಗೆ ಮುಂಚೆ ಇದ್ರಿಗೆ ಮುಂಚೆ ಇದನ್ನ ತಗೊಳ್ಳದೇ ಇದ್ದಿದ್ರೆ ನಾನು ಇದಕ್ಕೆ ಬೇಕಾದ್ರೆ 4,000 ಕೊಡ್ತಿದ್ದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಟೈಮ್ ಹೋಗುತ್ತೆ. ಇನ್ನು ಮಿಕ್ಕಿದೆಲ್ಲ ಹೇಳ್ಬೇಕಂದ್ರೆ ನಮ್ಮ ಮನೆ ಇಲ್ಲೊಂದು ಇದೆಯಲ್ಲ, ಇದು 500 ಕೊಟ್ಟು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅಲ್ಲಿಂದ ತರಿಸಿದ್ದು. ಅದು ಲುಕ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ತರಿಸಿದೆ. ಅದು ಖಾಲಿ ಬೀಳ್ತಿದ್ದಕ್ಕೆ ನಾನು ಬಿಡಲಿಲ್ಲ, ಮತ್ತು ರೆಕ್ಕೆ ಹೊಡೆದು ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೋದರೆ ಮೂರು ಬಣ್ಣ ಬಂದಿರೋದು. ತಾರಮ್ಮರಿ ಪಟ್ಟ ಮಾಡಿಸಿದ್ರಲ್ಲ ಅದು, ಇಲ್ಲಿ ನಗಿನ ತಮಿಳು ಪಟ್ಟ ಅದು. ಇದು ತಾರ. ಇದು ಹೇಳಿದ್ನಲ್ಲ ಮನೆ ಬಿಟ್ಟು ಹೋಯ್ತಲ್ಲ ಕತ್ಲಿಗೆ 10 ಗಂಟೆ ಆಡಿಸಿದ್ದಕ್ಕೆ ಕತ್ಲಾಗಿ 9 ಗಂಟೆ ಆದಮೇಲೆ ಕತ್ಲಲ್ಲಿ ಹೋಗಿದ್ದು ಅದು. ಇದು 2 ಪಟ್ಟ ನೋಡಿ, ಇಷ್ಟೇ ಬರೋದು. ಇದು ಇಷ್ಟಿದೆ ಅಂತಂದರೆ ಟೇಪಲ್ಲಿ ಅಳತೆ ಕೊಡ್ತೀನಿ ನೋಡಿ. ಅಕ್ಕಿ 8 ಇಂಚನೇ ಬರುತ್ತೆ ಅಷ್ಟೇ. ಅದು 8 ಇಂಚನೇ ಬರುತ್ತೆ ಅಷ್ಟೇ ಅಕ್ಕಿ. ಅದು ಲೆಂತ್ ಅಮ್ಮ ಇದೇನಿದೆ ಇದೇ ಲೆಂತು. ಇದು ತುಂಬ ಟೈಮಿಂಗ್ ಪಿಕಪ್ ಮಾಡುತ್ತೆ. ಅದ್ರಲ್ಲಿ ನಾನು ಏನು ಮಾಡಿಸಿದೆ ಅಂದರೆ ಆ ಲೈನೇಜ್ ನನಗೆ ಬೇಕಾಗಿತ್ತು, ಅದಕ್ಕೆ ಮಾಡಿಸಿದ್ದೀನಿ. ಅದು ಮನೆ ಬಿಟ್ಟು ಹೋದ್ರೂ ನನಗೆ ಟೆನ್ಷನ್ ಇಲ್ಲ. ಏಕೆಂತಂದರೆ ಅದು ಮನೆ ಬಿಟ್ಟು ಹೋಗಿ 3 ತಿಂಗಳಾದಮೇಲೆ ಮನೆ ವಾಪಸ್ ಬಂದಿರೋದು. ಅದು ಯಾವುದೇ ಕಾರಣಕ್ಕೂ ಅದು ಹೋಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಇದರಲ್ಲಿ ಒಂದು ಬಿಳಿ ಕಚ್ಪಟ್ಟಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆ ಕಚ್ಪಿಟ್ಟು ಅನ್ನೋದು ಅದು ಕರೆಕಾಲು ಟಚ್ ಆದರೆ ಕಚ್ಬಿಟ್ಟು ಬರುತ್ತೆ ಅಂತಾರೆ. ಆದರೆ ಕರೆಕಾಲು ಟಚ್ ಆಗಿಲ್ಲ ಅದು ಅಕ್ಕಿ. ಕರೆಕಾಲು ಟಚ್ ಆಗಿದ್ರೆ ಬಾಲದಲ್ಲಿ ಒಂದು ವೈಟ್ ಬರುತ್ತೆ, ಅದು ಬಂದಿಲ್ಲ. ಪ್ಲಸ್ ನಾನು ತೊಗೊಂಡು ಬಂದಿರೋದು ಎಷ್ಟಕ್ಕೆ ಅಂದರೆ ಇಲ್ಲಿ ಆಚೆ 3 ಇದ್ದಾವೆ, ಅಲ್ಲೊಂದು 4, 5, ಇದರಲ್ಲಿ 6, 7, 8, 9, 10, 11, 12 ಅಕ್ಕಿ ತೊಗೊಂಡು ಬಂದಿದ್ದೀನಿ ನಾನು. 12 ಅಕ್ಕಿ ಮಾತ್ರ ನಂದಿಲ್ಲಿ. ಅದರಲ್ಲಿ ಪ್ಲಸ್ ಪಾಯಿಂಟು 1, 2, 3, 4 ಅಕ್ಕಿ ನಂದಲ್ಲ. ಅಂದರೆ ನಾನು ಯಾವುದೇ ದುಡ್ಡು ಕೊಡದೆ ಮನೆಗೆ ಬಂದಿರ್ತಕ್ಕಂಥದ್ದು ಇವು. ಇದರಲ್ಲಿ ಮರಿ ಮಾಡ್ಸೋಕ್ಕೆ 2 ಎತ್ಕೊಂಡು ಬಂದಿದ್ದೀನಿ. ಒಂದು ಫ್ರೀಯಾಗಿ ಕೊಟ್ಟರು, ಒಂದು ಅದಾಗದೆ ಕತ್ಲು ಬಂದಿರೋದು ಅದೇ. ಅಂದರೆ ಮಧ್ಯಾಹ್ನ ಟೈಮಲ್ಲಿ ಬಂದಾಗ ಏನೂ ಇದ್ದಿಲ್ಲ, ಫುಲ್ಲು ಅಕ್ಕಿನ ಹಿಡ್ಕೊಂಡ್ರೆ ಒಂದು 20 ಗ್ರಾಮ್ ಏನಿತ್ತು ಅಷ್ಟು ಹಂಗಿತ್ತದು. ಅದು ರೆಕ್ಕೆ ಎಲ್ಲ ಕಿತ್ತಾಕಿದ್ರು ಯಾರು ಹಿಡಿಯೋಕೆ ಹೋಗಿ. ಮತ್ತು ಇಲ್ಲಿ ಮನೆ ಆಡ್ಕೊಂಡು ಬಂತು, ಒಜ್ಜ ಇತ್ತು ನನ್ನ ಹತ್ರ ಪ್ಯೂರ್ ಹಾಲ್ಗಣ್ಣು. ಆ ಗಂಡು ಏನೋ ನೆಕ್ರಾಶ್ ತಂದ್ಬಿಟ್ಟು ಬಂದೆ, ಅದು ಇದು ಇಲ್ದಿದ್ದು. ಇನ್ನೊಂದಿತ್ತು ಒಂದು ಸೈಡ್ 4 ರೀತಿ ಇರೋವಲ್ಲು, ಅದ್ರ ಜೊತೆ ಮಾಡಿದ್ದೆ ಗೋಲ್ಡ್ ಶೇಡ್ ಬರ್ಡು ಮನೆಗೆ. ಅದರಿಂದನೇ ತುಂಬ ನಾನು ರೆಕ್ ಮಾಡಿದ್ದೆ. ಅದೇ ಹೆಸರು ಸ್ಟಾಪ್ ಆಯಿತು, ಚಾನಲ್ಲು ಹೋಯಿತು. ಎಲ್ಲ ಕೋಪಕ್ಕೆ ಎಲ್ಲ ಡಿಲೀಟ್ ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟೆ. ಇಷ್ಟು ಈ ಒಂದು ನನ್ನ ಹತ್ರ ಇರ್ತಕ್ಕಂಥದ್ದು ಇಷ್ಟು ಕಾಸ್ಟು. ಈ ಟೋಟಲ್ ಎಲ್ಲ ತೊಗೊಂಡು ಬಂದರೆ ತುಂಬ ಜಾಸ್ತಿನೇ ಆಗುತ್ತೆ ಪ್ರೈಸ್. ಇಲ್ಲಿ ಸುಮಾರು ಹತ್ತತ್ರ ಒಂದು 15 to 20ವರೆಗೂ ಬರುತ್ತೆ. 15 ದಾಟುತ್ತೆ. ಇಷ್ಟು ಒಂದು ಇದು ಲೆಕ್ಕ ಇಲ್ಲಿರೋದು ಲೆಕ್ಕ ಮಾತ್ರ. ನಾನು ಹಾಕಿರೋದು 1,20,000 ಇಲ್ಲಿ ಹಾಕಿರೋದು ಬಂಡವಾಳ 1,20,000. ಈ ಥರದ್ದು ಇನ್ನೂ ಒಂದಿತ್ತು, ಹಿಂಗೆ ಬ್ರೀಡಿಂಗ್ ಕೇಜು ಇನ್ನೂ ತುಂಬ ಇದು 1,20,000 ಹಾಕಿದ್ದಕ್ಕೆ ಇಲ್ಲಿ ಇಷ್ಟೇ ಐಟಮ್ ಇರೋದು. ಇವಾಗ 1,20,000 ಐಟಮಲ್ಲಿ ಇಷ್ಟೇ ಬರ್ಡ್ಸ್ ಇರೋದು. ಅಷ್ಟು ಬಂಡವಾಳ ಹಾಕಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲನೂ ನಂಬಿಸಿ ಹಾಳು ಮಾಡಿದ್ದೆ. ಯಾರೇ ಆಗಲಿ ಅಮೌಂಟ್ ಕೊಡ್ತೀನಿ ಅಕ್ಕಿ ಕೊಡು ಅಂದರೆ ಅಕ್ಕಿ ಮನೇಲಿ ಪ್ರಾಣ ತೆಗೆದುಬಿಡಿ ಬೇಕಾದ್ರೆ ನೀವೇ ಅಂದರೆ ಅಕ್ಕಿ ಕಾಸು ಮಾತ್ರ ಬರೋಲ್ಲ. ಫ್ರೆಂಡ್ ಸರ್ಕಲ್ಸಲ್ಲಿ ಬರೋಲ್ಲ. ಇಲ್ಲ ನಂಬಿಕೆ ಕೊಡ್ತಾನೆ ಅಂದರೆ ಕೊಡಿ. ನಾನು ನಂಬಿ ಮೋಸ ಹೋಗಿದ್ದೀನಿ. ಯಾಕೆಂದರೆ ಈಗ ಚಿಕ್ಕ ವಯಸ್ಸಿಂದ ಜೊತೆಲೇ ಓದಿದ್ದು, ಕೊಡ್ದಿದ್ರೆ ಇನ್ನು ಬರ್ತದೆ. ಅದ್ರಲ್ಲಿ ಬೇರೆ ನಮ್ಮವರೇ, ನಮ್ಮ ಚಿಕ್ಕಪ್ಪನ ಮಕ್ಕಳೇ. ಮತ್ತು ಕಾಸು ಕೇಳೋದಕ್ಕೆ ಏನು ಕಿತ್ಕೋಗಂದರು. ಅವ್ರನ್ನ ಏನು ಮಾಡೋಕ್ಕಾಗುತ್ತೆ? ಅಕ್ಕಿಗೋಸ್ಕರ ಅವ್ರನ್ನ ಏನು ಮಾಡೋಕ್ಕಾಗುತ್ತೆ? ಎಲ್ಲಾದರೂ ಹೋಗಿ ನನ್ನ ರುಂಡಲ್ಲಿ ಬದುಕೊಳ್ಳಿ ಅಂತ ಬಿಟ್ಟಾಗಿದೆ. 1,20,000 ಇಲ್ಲಿ ಹಾಕಿ ಇನ್ನಷ್ಟು ಅಕ್ಕಿ ಲಾಸ್ ಆಗಿದೆ ಅಂದರೆ ಆ ಪೋಲ್ ಇದೆಲ್ಲ ಅಲ್ಲಿಂದ ಈ ಪೋಲ್ವರೆಗೂ ಗೂಡುಗಳು ಈ ಥರ ಗೂಡುಗಳಿದ್ದು. ಅಂದರೆ 114 ಬರ್ಡ್ಸಲ್ಲಿ ಇಷ್ಟೇ ಬರ್ಡ್ಸ್ ನನ್ನ ಹತ್ರ ಸೇವ್ ಆಗಿರೋದು, 12 ಬರ್ಡ್ಸ್ ಸೇವ್ ಆಗಿರೋದು. ಇನ್ನೆಲ್ಲ ಅಕ್ಕಿನೂ ನನ್ನ ಹತ್ರ ಇಂಥ ಜಾತಿ ಇದ್ದಂಗಿಲ್ಲ ಅಂಥ ಜಾತಿ ಇಟ್ಟಿದ್ದೆ. ಅದರೆಲ್ಲ ಫ್ರೆಂಡ್ ಸರ್ಕಲ್ಸಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ ಬನ್ನಿ ಈಚೆನೇ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಲ್ಲ,
ಆ ತುದಿ ಇದೆಲ್ಲ ರೇಕು ಅಲ್ಲಿಂದ ಇಲ್ಲೇನಿದೆ ಇಷ್ಟಿದೆಯಲ್ಲ ಇಷ್ಟು ಇಲ್ಲಿಂದ ಆ ತುದಿವರೆಗೂ ನನ್ನ ಹಕ್ಕಿಗಳು ಕುತ್ಕೊಂಡಿದ್ರೆ ಎಷ್ಟು ಡಿಸೈನ್ ಆಗಿದ್ವು ಗೊತ್ತಾ, ಅಷ್ಟು ಡಿಸೈನ್ ಆಗಿ ಇಟ್ಟಿದ್ದೆ. ಇದು ನೋಡಿ ಕತ್ಲು ಬಂದು ನಡಿ, ಅಷ್ಟು ನನ್ನ ಅಕ್ಕಿ ಒಂದು ಗ್ಯಾಪ್ ಇಲ್ಲದೆ ಅಷ್ಟು ಕೂತ್ಕೊಂಡಿರೋವು. ನೋಡಿದ್ರೆ ಹೊರಗಡೆ ಇಲ್ಲೇ ಇದೆಯೇನೋ ಅಂತ ಒಂದು ಫೀಲಿಂಗ್ ಇರೋದು ನನಗೆ. ಆ ಥರ ಇಟ್ಟಿದ್ದೆ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನು ಮಾಡೋಕ್ಕಾಗಲ್ಲ, ಟೈಮ್ ಒಂದು ಬರುತ್ತೆ. ಇನ್ನೂ ಕೊಡಬೇಕಾಗಿರೋದು ಇನ್ನೂ ಒಂದು 16-17 ಸಾವಿರ ಬರಬೇಕು. ಕೊಡೋರು ಕೊಡಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಇಷ್ಟ ಬಂದಾಗ ಕೊಡಲಿ, ಇಲ್ಲ ನಮ್ಮದಲ್ಲಿ ಬದುಕ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕಷ್ಟೆ. ಇನ್ನು ಮುಂದೆ ಆದರೂ ಕೇರ್ಫುಲ್ಲಾಗಿ ಮಾಡೋದನ್ನ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚ್.